ಅಪ್ಪ ಇಂದು ನಂಗೆ ഒരു ಸ್ವೀಟ್ ರೆಸಿಪಿ ಹಾಕಿದ್ದು ನೋಕಿಂಗೆಂದು ಅದಕ್ಕೆ ಬೇನಾಯ್ತು ಚೊಮ್ಮೆ ಇಂಗ್ರೀಡಿಯೆಂಟ್ಸ್ ಎಂದು ಬೇಡ ನಂಗಲ್ಲಿ ಎಲ್ಲ ರೌತಲಿಕ್ಕರ ಅಂಕಿತ್ತು ನಾರ್ಮಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಹಾಕಿತ್ತು ನಲ್ಲೋ ಸ್ವೀಟ್ ಆಯೋ ರೈಸ್ ಖೀರ್ എങ്ങനെ ആക്കറുണ്ട് നോക്കബാർ ഫസ്റ്റ് 1 കപ്പ് റൈസ് എടുത്തിട്ട് ചന്ത വാഷ് ആക്കിയോ പിന്നെ ಅದರ ഒരു കുക്കറിലിട്ടിട്ട് ಬೇವೋಗಬೇಕೋನು അപ്പോൾ ഇവിടെ 1 റൈസ് കപ്പിಗೆ ನಾನಿവിടെ 4 ಕಪ್ ವಾಟರ್ ಬೀತಿಯೊಂತುಳ್ಳೆ അപ്പോൾ ഞാനിവിടെ നെയ്ച്ചോറ് അരി യൂസ് ആക്കിര ಇದಕ್ಕೆ ಗಂಧಸಾಲ ಅರಿ ಅಂತ ಚೆಲ್ಲಾರು ചെറിയ ചെറിയ അരി ಇಕ್ಕರಲ್ಲೇ ನಂಗೆ നെയ്ച്ചോറെല്ലാം ಹಾಕೊಂಬ ಯೂಸ್ ಆಕಡೆ ಆ ಅರಿಯೇ ಯೂಸ್ ಹಾಕೋನು ನಂಗೆ ಸಾಧಾರಣ നെയ്ച്ചോറ് ಹಾಕೊಂಬೋ 1 ಕಪ್ಪಿಗೆ 2 ಕಪ್ ತಣ್ಣಿ ಬೇಕ್ರ ಉಡ ನಂಗೆ ಪಾಯಸತ್ತಿಗೆ 4 ಕಪ್ ತಣ್ಣಿ ಬೀತಿತ್ತು ಚಂದ ಬೇವೋಗಬೇಕೋನು ನೋಕೋರು ഇങ്ങനെ ನಂಗೆ ಮಶಿ ಮಶಿ ಆಯ್ತು കിട്ടോನು ಏನು ஒரு பேன் எடுத்துட்டு அது கூட ನಾನು 3 ಟೇಬಲ್ ಸ್ಪೂನ್ ಗೀ ಆ್ಯಡ್ ಹಾಕಿ ಉಂತುಳ್ಳೆ ಉಡನಂಗ ತೆಲ್ಲ ಕೊಟ್ಟಮ ನಿಂಗಳ್ಟ ಬಾದಾಮ ಅಲ್ಲ ಎಂತ ಡ್ರೈ ಫ್ರೂಟ್ಸ್ ಇದ್ದಂಗೆ ಅದ್ರೊತ್ತೆಲ್ಲ ಚಂದ ಫ್ರೈ ಹಾಕಿ ತೆಡ್ಕೊನು ನಾನು ಖಾಲಿ ಕೊಟ್ಟೆ ಯೂಸ್ ಹಾಕಿ ಉಂತುಳ್ಳೆ ಅಪ್ಪ ನಿಂಗಳ್ಟ ಏದೆಲ್ಲ ಡ್ರೈ ಫ್ರೂಟ್ಸ್ ಉಂಡು ಎಲ್ಲ ಫ್ರೈ ಹಾಕಿತ್ತು ಆ್ಯಡ್ ಹಾಕೋನು ತೆಲ್ಲ ಬ್ರೌನಿಷ್ ಬಂಡೋಡ್ತೋಲ ಜಸ್ಟ್ ಇಂಗನೆ ಶಾಲೋ ಫ್ರೈ ಹಾಕಿತ್ತು ಎಡ್ತಂಗೆ ಮೈ ಆವಡು നോക്കോറു നൻ്റെ കൊട്ടയുടെ കത്തിത്ത് പോയിര് നിങ്ങളത് അങ്ങനെ കത്താട്ടണ്ട പിന്നെ ഞാൻ ഇപ്പോൾ കൊട്ട ബർത്തോ അതേ പാനിಗೆ 1 ಲೀಟರ್ പാൽ ആഡ് ആക്കി ഒന്നുമില്ല അപ്പോൾ പാൽ നല്ല തുല്യോ പിന്നെ നുപ്പാട്ടെ ಬೇಪಟ್ಟಿ ಬೆಚ್ಚೋ ചോറ് ಇದಕ್ಕೆ ಆ್ಯಡ್ ಹಾಕೋನು ചോറ് ಆ್ಯಡ್ ಹಾಕಿಯ പിന്നെ ಚಂದ ಕಲ್ಕೊನು ಈ ಕೀರು ನಿಂಗೆ ಚೊಮ್ಮೆ ಟೇಸ್ಟ್ ಬರ್ನುಂತ ಹೆಂಗೆ ചോറ് ಆ್ಯಡ್ ಹಾಕಿಯೋ പിന്നെ ತೆಲ್ಲು ഒരു 10 to 15 ಮಿನಿಟ್ಸ್ ಹೆಂಗೆ ಇದ್ರೆ ಬೇವೋಗಬೇಕೋನು അപ്പോൾ ഒരു 10 to 15 ಮಿನಿಟ್ಸ್ ಬೇವೋಗಬೇಕ್ರೆ ಮುನ್ನಲು ಇದಕ್ಕೆ ನಾನು 1.5 ಕಪ್ ಶುಗರ್ ಆ್ಯಡ್ ಹಾಕಿರ ನಿಂಗೆ ಸ್ವೀಟ್ ತೆಲ್ಲ ಜಾಸ್ತಿ ಬೇನು ತಿಂದಂಗೆ ನಿಂಗೆ 2 ಕಪ್ ಬೇನಂಗೆ ಆ್ಯಡ್ ಹಾಕ പിന്നെ ഒരു ತೆಲ್ಲು ಮನತ್ತಿಗೆ ಬೇನಂಗೆ ಇಲಾಚಿ ಪೌಡರ್ ಆ್ಯಡ್ ಹಾಕ ಇಲಾಚಿ ಪೌಡರ್ ಆ್ಯಡ್ ಹಾಕಿಯೋ പിന്നെ ತೆಲ್ಲ ಚಂದ ಮಿಕ್ಸ್ ಹಾಕಿತ್ತು ഒരു 10 to 15 ಮಿನಿಟ್ಸ್ ಇದ್ರ ಚಂದ ಬೇವೋಗಬೇಕೋರು പിന്നെ ലാസ്റ്റിಗೆ ನಂಗೆ ಫ್ರೈ ಹಾಕಿ ಬೆಚ್ಚೋ ಡ್ರೈ ಫ್ರೂಟ್ಸ್ ಆ್ಯಡ್ ಹಾಕಿತ್ತು ಮಿಕ್ಸ್ ಹಾಕಿತ್ತು ಕೊಡ್ಕ ನೋಕೋರು ನಂಗೆ ಕೀರುಡ ರೆಡಿ ಆಯ್ಡು ಇನಿಪ್ಪ ಮನತ್ತಿಗೆ ಬೇನಾಯ್ತು ಲಾಸ್ಟ್ಗೆ ನಾನು ತೆಲ್ಲ 2 ಟೇಬಲ್ ಸ್ಪೂನ್ ಗೀ ಆ್ಯಡ್ ಹಾಕಿ ಉಂತುಳ್ಳೆ ನೋಕೋರು ನಂಗೆ ಕೀರು ರೆಡಿ ಆಯ್ತು അപ്പം ഇതൊരു സിമ്പിൾ ആയ റെസിപ്പി ആയിത്തിക്കറ് ഇത് കാണുക സിമ്പിൾ ആയെങ്കും ടേസ്റ്റിൽ എന്തും കുറവില്ല നല്ല ടേസ്റ്റ് ആയിത്തിക്കറ് നിങ്ങളെ എല്ലാ പായസത്തായിട്ടും ആക്കുകയും ഈസി ഇത് തിന്നുകയും അത്രമേ ടേസ്റ്റ് അവർക്ക് എല്ലാവരും ട്രൈ ആക്കിയിട്ട് നോക്കോರು അതേപോലെ ഞങ്ങളുടെ ചാനലിൻ്റെ സബ്സ്ക്രൈബ് ആക്കാത്തങ്ങ ഇന്നെങ്കിൽ സബ്സ്ക്രൈബ് ആക്കുകയും മറക്കണ്ട അതേപോലെ നിങ്ങളെ ഫാമിലി ഫ്രണ്ട്സ് ഗ്രൂപ്പുകളെല്ലാം ഷെയർ ആക്കിയിട്ട് കൊടുക്കുകയും മറക്കണ്ട താങ്ക്സ് ഫോർ വാച്ചിങ്